ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ಒಂದು ಅರ್ಧ ಗಂಟೆನೂ ಸಮಯ ಈ ಮುಖ್ಯಮಂತ್ರಿಗೆ ಸಮಸ್ಯೆಯನ್ನ ಅರ್ಥ ಮಾಡಲಿಕ್ಕೆ, ಚರ್ಚೆ ಮಾಡಿ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಮೀಸಲಿಡ್ತಕ್ಕಂಥ ಯೋಗ್ಯತೆ ನಮ್ಮ ಮುಖ್ಯಮಂತ್ರಿಗೆ, ರಾಜ್ಯದ ಮುಖ್ಯಮಂತ್ರಿಗೆ ಬಂದಿಲ್ಲ. ಇವತ್ತು ಮಲೆನಾಡಿನ ಜನರಿಗೆ ದ್ರೋಹ ಬಗೆಯಂತ ಕೆಲಸ ಇವತ್ತು ರಾಜ್ಯ ಸರ್ಕಾರದಿಂದ ಆಗಿದೆ. ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ಸುಮಾರು 40ರಿಂದ 50 ಸಾವಿರ ಜನರ ಹಕ್ಕುಪತ್ರನ ವಜಾ ಮಾಡೋ ಕಾರ್ಯಕ್ರಮ ಇವತ್ತು ಸರ್ಕಾರದಿಂದ ಆಗ್ತಾ ಇದೆ. ಸಾಗರ ಶಿವಮೊಗ್ಗ ಉಪವಿಭಾಗಾಧಿಕಾರಿಗಳು ಬ್ರಿಟಿಷರು ಮಹಾರಾಜರ ಕಾಲದಲ್ಲಿ ಇದು ಫಾರೆಸ್ಟ್ ಆಗಿತ್ತು, ಹೈಕೋರ್ಟ್ ಆದೇಶ ಮಾಡಿದೆ ಅಂತ ಹೇಳಿ ಇವತ್ತು ಹಕ್ಕುಪತ್ರಗಳನ್ನ ವಜಾ ಮಾಡೋದಕ್ಕೆ ಸುಮಾರು ಬರೇ ಭದ್ರಾವತಿ ತಾಲೂಕು ಒಂದರಲ್ಲೇ 11,500 ಜನಕ್ಕೆ ಕೇಸ್ ಹಾಕಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರ, ಸಾಗರ, ಸೊರಬ, ಶಿಕಾರಿಪುರ, ತೀರ್ಥಹಳ್ಳಿ ಎಲ್ಲ ಭಾಗದಲ್ಲಿ ಇವತ್ತು ರೈತರ ಹಕ್ಕುಪತ್ರಗಳನ್ನ ತಹಸೀಲ್ದಾರೇ ಕೊಟ್ಟಿರೋ ಹಕ್ಕುಪತ್ರ, ದೇವರಾಜ ಅರಸು ಕಾಲದಲ್ಲಿ ಕೊಟ್ಟಂತ ಹಕ್ಕುಪತ್ರ, ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವ್ರ ಕಾಲದಲ್ಲಿ ಕೊಟ್ಟಂತ ಹಕ್ಕುಪತ್ರನ ವಜಾ ಮಾಡೋ ಕಾರ್ಯಕ್ರಮ ಇವತ್ತು ಈ ಸರ್ಕಾರದಿಂದ ಆಗ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಹಕ್ಕುಪತ್ರಗಳನ್ನು ಕೊಡ್ತೀವಿ, ಮನೆಗಳನ್ನು ಕಟ್ಕೊಂಡವರಿಗೆ, ಜಮೀನುಗಳನ್ನ ಸಾಗುವಳಿ ಮಾಡಿದವರಿಗೆ ಅಂತ ಸಮಾವೇಶ ಮಾಡ್ತಾರೆ. ಆದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಕ್ಕುಪತ್ರಗಳನ್ನ ವಜಾ ಮಾಡೋ ಸಮಾವೇಶ, ಹಕ್ಕುಪತ್ರಗಳನ್ನ ಜನರ ಭೂಮಿಯ ಹಕ್ಕನ್ನ ಕಸತ್ಕೊಳ್ಳಂತ ಸಮಾವೇಶ ಇವತ್ತು ಅನಧಿಕೃತವಾಗಿ ನಡೀತಾ ಇದೆ. ಈ ಹಿಂದೆ ಕೃಷ್ಣ ಬೈರೇಗೌಡರು ಶಿವಮೊಗ್ಗಕ್ಕೆ ಬಂದಿದ್ರು. ಅವರು ಮಾಧ್ಯಮದವ್ರ ಹತ್ರ ಮಾತಾಡಿ ಏನ್ ಹೇಳಿದ್ರು, ಇಡೀ ರಾಜ್ಯದಲ್ಲಿ ಭೂಮಿ ಸಮಸ್ಯೆ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಜಾಸ್ತಿ, ನಾವು ಕಂದಾಯ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರನೂ ಸಹ ಕಸ್ಕೊಳ್ಳೋದಕ್ಕೆ ಇವತ್ತು ಅರಣ್ಯ ಇಲಾಖೆ ನಮ್ದು ಅಂತ ಹೇಳ್ತಾ ಇದೆ. ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ನನ್ನ ಕೈಲೂ ಆಗೋದಿಲ್ಲ, ಉನ್ನತ ಮಟ್ಟದಲ್ಲಿ ಬಗೆಹರಿಬೇಕು ಅಂದ್ರು. ಕೃಷ್ಣ ಬೈರೇಗೌಡರು ಅತ್ಯಂತ ಬೇಜವಾಬ್ದಾರಿತನದಿಂದ ಕಂದಾಯ ಮಂತ್ರಿ ವಹಿಸಿದ್ದಾರೆ ಶಿವಮೊಗ್ಗ ಮತ್ತು ಮಲೆನಾಡಿನ ಸಮಸ್ಯೆಗಳ ಬಗ್ಗೆ. ಈ ತರ ಸಮಸ್ಯೆ ಆಗಿದೆ ಅಂತ ಮುಖ್ಯಮಂತ್ರಿಗಳಿಗೇನು ವರದಿ ಕೊಟ್ಟಿಲ್ಲ ಅವರು. ಕಂದಾಯ ಇಲಾಖೆ ಕೊಟ್ಟಿರೋ ಹಕ್ಕುಪತ್ರ ಸುಮಾರು 50,000ಕ್ಕೆ ಬೆಲೆ ಇಲ್ಲ ಅನ್ನೋದಾದ್ರೆ ಈ ಕಂದಾಯ ಇಲಾಖೆನ ಕಿತ್ತಾಕದೇ ಒಳ್ಳೇದು, ಈ ಕಂದಾಯ ಮಂತ್ರಿನ ಕಿತ್ತಾಕದೇ ಒಳ್ಳೇದು. ಇನ್ನೊಬ್ಬ ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಇದ್ದಾರೆ. ಮೊನ್ನೆ ಅವರು ಪಿಕ್ನಿಕ್ ಬಂದಿದ್ರು, ಇಲ್ಲಿ ಪಿಕ್ನಿಕ್ ಬಂದಾಗ ಕಂದಾಯ ಮಂತ್ರಿ ಆಗ್ಲಿ, ಅರಣ್ಯ ಮಂತ್ರಿ ಆಗ್ಲಿ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂತು ಈಗ ನಮ್ಮ ಶರಾವತಿ ಮುಳುಗಡೆ ಸಂತ್ರಸ್ತರು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಬಗೆಹರಿಸಿ ಅಂತ. ನಮ್ಮ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವ್ರ ಹತ್ರ ನಾನು ಮಾತಾಡಿದೆ, ನಿಮ್ಮ ಜಿಲ್ಲಾಡಳಿತದಲ್ಲಿ ಕೆಲಸ ಆಗ್ತಾ ಇಲ್ಲ, ಬಹಳ ಸ್ಲೋ ಆಗ್ತಾ ಇದೆ, ಜಂಟಿ ಸರ್ವೆ ಮಾಡಿ ಕಡತಗಳನ್ನ ಅರಣ್ಯ ಇಲಾಖೆಗೆ ಒಪ್ಪಿಸಬೇಕು, ಆ ಕೆಲಸ ಮಾಡಿಲ್ಲ ಅಂತ. ಕಂದಾಯ ಮಂತ್ರಿಯಾಗಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ, ಅದನ್ನ ಪ್ರಗತಿ ಪರಿಶೀಲನೆ ಮಾಡಕ್ಕೆ ನಮ್ಮ ಕಂದಾಯ ಮಂತ್ರಿಗೆ ಸಮಯ ಇಲ್ಲ. ಅವರು ಪೋಡಿ ರೈತರ ಜಮೀನು ಪೋಡಿ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. VA ಮತ್ತು RI ಗ್ರಾಮ ಲೆಕ್ಕಿಗರು, ರೆವಿನ್ಯೂ ಇನ್ಸ್ಪೆಕ್ಟರ್ ಅವರೇ ಜನರ ಜಮೀನುಗಳ ಎಷ್ಟು ಮಂಜೂರಾಗಿದೆ ಅನ್ನೋ ಪಟ್ಟಿ ತಗೊಂಡು ಅವರೇ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿ ಪೋಡಿ ಮಾಡೋದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಒಂದು ಸರ್ಕಾರಿ ಆದೇಶ ಹೊರಡಿಸಿದ್ದಾರೆ. ಅದು ಒಳ್ಳೆ ಆದೇಶನೇ. ಆದ್ರೆ 6 ತಿಂಗಳಾಯ್ತು ಕೃಷ್ಣ ಬೈರೇಗೌಡರು ಹೊರಡಿಸಿರೋ ಆದೇಶ. ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಿರೋದು ಬರೇ 100 ಪೋಡಿ ಅಂತ ಹೇಳಿ ಮೊನ್ನೆ ಅವ್ರು ಹೇಳಿದ್ದಾರೆ. ಪೋಡಿ ಆಗಿದೆ ರೈತರ ಜಮೀನು ಅಂತ 100 ಆಗಿಲ್ಲ, 10 ಪೋಡಿ ಪ್ರಕರಣಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ನಡೆದಿಲ್ಲ. ಈಗ ಕಾಡಿನ ಬಗ್ಗೆ, ಅರಣ್ಯದ ಬಗ್ಗೆ ಭಾರಿ ಕಾಳಜಿ ಇರಂಗ್ ಮಾತಾಡ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಮೊನ್ನೆ ಬಂದಾಗ ಏನ್ ಕಾರ್ಯಕ್ರಮ ಹಾಕೊಂಡಿದ್ರು ಅಂದ್ರೆ ಬಸ್ ಸ್ಟ್ಯಾಂಡ್ ಇಂದ ಆಯ್ನೂರ್ವರೆಗೆ, ಸೂಡೂರ್ವರೆಗೆ ಕೆಲವರಿಗೆ ಅವ್ರಿಗೆ ಬೇಕಾಗಿರೋ ಕಟ್ಟಡಗಳಿದೆ, ಕಾಲೇಜಿನ ಕಟ್ಟಡ, ಅವನ್ನ ಬಿಡೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 2 ಮೀಟಿಂಗ್ ಮಾಡಿ ಶಿಫಾರಸು ಮಾಡಿದ್ದಾರೆ. ಈ ಕಾಡು ಮಂತ್ರಿಗೆ ಉಸ್ತುವಾರಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಬಿಡೋದು. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಈ ಹೋರಾಟ ಕಣ್ಮೇರೆ ಆಗಿರೋದು, ಜನರ ಸಮಸ್ಯೆ ಬಗೆಹರಿಯೋದಕ್ಕೆ ಕಾರಣ ಹೊಂದಾಣಿಕೆ ರಾಜಕಾರಣ, ಕಾಂಗ್ರೆಸ್ BJP ಹೊಂದಾಣಿಕೆ ರಾಜಕಾರಣ ಇವತ್ತು ಜಿಲ್ಲೆಯಲ್ಲಿ ಜನರನ್ನ ಹಾಳು ಮಾಡಿದೆ. ಯಾವುದೇ ಇವತ್ತು ನಮ್ಮ ಜಿಲ್ಲೆಯ ಶಾಸಕರಿದ್ದಾರೆ, ಮಂತ್ರಿ ಇದ್ದಾರೆ, ಇವರು ಒಂದೇ ದಿನನೂ ವಿಧಾನಸಭೆಯಲ್ಲಿ ಮಲೆನಾಡಿನ ರೈತರ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಿಲ್ಲ. ನಮ್ಮ ಶಾಸಕ ಬೇಳೂರು ಗೋಪಾಲಕೃಷ್ಣ ಕಳೆದ ವಿಧಾನಸಭೆಗೂ ಮುಂಚೆ, ಅಧಿವೇಶನಕ್ಕೆ ಮುಂಚೆ ಒಂದು ಹೇಳಿಕೆ ಕೊಟ್ಟಿದ್ರು,
ಒಂದಿನ ಇಡೀ ಅಧಿವೇಶನದಲ್ಲಿ ಮಲೆನಾಡಿನ ಸಮಸ್ಯೆ ಚರ್ಚೆ ಮಾಡ್ತೀವಿ ಅಂತ 5 ನಿಮಿಷ ಚರ್ಚೆ ಮಾಡಕ್ಕೂ ಅವಕಾಶಗಳನ್ನು ಕೊಟ್ಟಿಲ್ಲ. ನಮ್ಮ MP ರಾಘವೇಂದ್ರ ಅವರು ರೈಲು ರಸ್ತೆ, ಹೈವೇ ರಸ್ತೆ, ಆಮೇಲೆ ವಿಮಾನ, ಇದು ಬಿಟ್ರೆ ಜನರ ಕೆಳಗಡೆ ಇರ್ತಕ್ಕಂಥ ಜನರ ಸಮಸ್ಯೆ, ಅವರ ಶಿಕಾರಿಪುರ ಅವ್ರ ತಂದೆಯವ್ರನ್ನ 7 ಸರಿ ಗೆಲ್ಲಿಸಿದಂತ ಆ ಕ್ಷೇತ್ರದ ರೈತರ ಸಮಸ್ಯೆ ಅಥವಾ ಜಿಲ್ಲೆ ರೈತರ ಸಮಸ್ಯೆ, ಮಲೆನಾಡಿನ ಸಮಸ್ಯೆ ಇವರಿಗೆ ಸಂಬಂಧನೇ ಇಲ್ಲ. ಆ ರೀತಿ ಇವತ್ತು ನಡ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಮಲೆನಾಡಿನ ಜನರ ಸೌಮ್ಯ ಭಾವನೆ, ತಾಳ್ಮೆ ಭಾವನೆಯನ್ನ ಮಲೆನಾಡಿನ ಜನರ ದೌರ್ಬಲ್ಯ ಅಂತ ಸರ್ಕಾರ ಭಾವಿಸಿದೆ. ಇವತ್ತು ನಮ್ದಾರೋ ಬೇಕು ಪರಿಸ್ಥಿತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಕೊಡಗಲ್ಲಿ, ಚಿಕ್ಕಮಗಳೂರಲ್ಲಿ ಇನ್ನೂ ಹೆಚ್ಚು ಈ ಸಮಸ್ಯೆ ಗಂಭೀರವಾಗಿದೆ. ಅದಕ್ಕೋಸ್ಕರ ಇವತ್ತೇನಾಗಿದೆ, ಹೋರಾಟ ಕಣ್ಮರೆ ಆಗಿದೆ ಮಲೆನಾಡಿನಲ್ಲಿ ಹಳೆ ಹೋರಾಟ ನೆನಪು ಮಾಡ್ಕೊತಾರೆ. ಕಾಗೋಡು ಹೋರಾಟ ನಡೆದಿತ್ತು, ರೈತ ಸಂಘ HS ರುದ್ರಪ್ಪ, ನಂಜುಂಡಸ್ವಾಮಿ, ಸುಂದರೇಶ್ ಅವ್ರ ಹೋರಾಟ ನಡೆದಿತ್ತು, ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿದ್ರು, ಸಮಾಜವಾದಿ ಚಳವಳಿ ನಡೆದಿತ್ತು ಅಂತ. ಇವತ್ತು ಹೋರಾಟ ಕಣ್ಮರೆ ಆಗಿದೆ. ಇವತ್ತು ನೋಡಿ, ಬೆಳಗಾವಿನಲ್ಲಿ ಕಬ್ಬಿನ ಬೆಲೆ ಜಾಸ್ತಿ ಮಾಡಬೇಕು ಅಂತ ಜನ ದಂಗೆ ಇದ್ರು, ರೈತರು. ಮುಖ್ಯಮಂತ್ರಿನೇ ಕರೆದು ಅವ್ರ ಸಮಸ್ಯೆ ಬಗೆಹರಿಸೋದಕ್ಕೆ ತೀರ್ಮಾನ ತಗೊಂಡ್ರು. ಡೆಲ್ಲಿಗೆ ಬೇಕಾದ್ರೆ ರೈತರು ನಿಯೋಗ ಕರ್ಕೊಂಡು ಹೋಗ್ತೀವಿ ಅಂದ್ರು. ನಮ್ಮ ಮಲೆನಾಡಲ್ಲಿ ಭೂಮಿನೇ ಕಚ್ಕೊಳ್ತಾ ಇದ್ದಾರೆ. 50-60 ವರ್ಷದಿಂದ ಕೊಟ್ಟಿರೋದು. 1952ರಲ್ಲಿ ಗಾಜನೂರು ಡ್ಯಾಮ್ ಅನ್ನ ಕಟ್ಟೋದಕ್ಕೆ ಭೂಮಿ ಕೊಟ್ಕೊಂಡವ್ರದನ್ನ ವಜಾ ಮಾಡೋದಕ್ಕೆ ಇವತ್ತು ಕೇಸ್ ಹಾಕಿದ್ದಾರೆ. ಭದ್ರಾ ಡ್ಯಾಮಿಂಗ್ ಕೇಸ್ ಹಾಕಿದ್ದಾರೆ. ವರಾಯಿ ಚಕ್ರ ಸಾಧಕದಲ್ಲಿ ಇವತ್ತು ಕೇಸ್ ಹಾಕಿದ್ದಾರೆ. ಈ ತರ ನಡೆದ್ರು ಇವತ್ತು ಮಲೆನಾಡಿನ ಜನ ಇವತ್ತು ಪಕ್ಷ ರಾಜಕಾರಣನ ರೈತರು ಬಿಡಬೇಕಾಗಿದೆ. ಇವತ್ತು ಚುನಾವಣೆಯಲ್ಲಿ ಎಲ್ಲರೂ ಒಂದೇ, ಇವರು ಒಣ ಸಗಣಿ, ಹಸಿ ಸಗಣಿ, ಅದಕ್ಕೇನು ವ್ಯತ್ಯಾಸನ ಅಷ್ಟೇ ವ್ಯತ್ಯಾಸ ಈ ಪಕ್ಷಗಳವರಿಗೆ. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯ ರೈತರು ಇವತ್ತು ಬೆಳಗಾವಿನ ಮಾದರಿ ಇವತ್ತು ಡೆಲ್ಲಿಲಿ 1 ವರ್ಷಗಳ ಕಾಲ ರೈತರು ಚಳವಳಿ ನಡೆಸಿ ಮೋದಿ ಅವ್ರನ್ನೇ ತಲೆ ಬಗ್ಸಂಗ್ ಮಾಡಿದ್ರು. ಪ್ರಧಾನಮಂತ್ರಿ ಅವ್ರನ್ನ ಅವ್ರು 3 ಮಸೂದೆಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿದೆ, ರಾಷ್ಟ್ರಪತಿ ಸೈನ್ಯಕ್ಕೆ ಘೋಷಣೆ ಮಾಡಿ ಜಾರಿ ತಂದಿದ್ದನ್ನ ವಾಪಸ್ ತಗೊಳ್ತೀನಿ ಅಂತ ದೇಶದ ಪ್ರಧಾನಿ ಹೇಳಿದ್ರು. ಆ ತರ ಚಳವಳಿಗಳು ನಡೆದಿದೆ, ಬೆಳಗಾಮಲ್ಲೂ ನಡೆದಿದೆ. ನಮ್ಮ ಮಲೆನಾಡಲ್ಲೂ ಹಿಂಗೆ ಸುಮ್ಮನಿದ್ರೆ ಇವತ್ತು ಸಮಸ್ಯೆಗಳು ಗಂಭೀರ ಆಗ್ತದೆ. ಈ ಶಾಸಕರು ಒಬ್ರು ಮಾತಾಡಿದಿಲ್ಲ. ಈಗ ಒಂದು ಹೊಸ ಘೋಷಣೆ, ಬಿಜೆಪಿ ಇದ್ದಾಗೂ ಅದೇ ಘೋಷಣೆ, ಯಡಿಯೂರಪ್ಪನವರು, ರಾಘವೇಂದ್ರ ಅಲ್ಲ ಅದೇ ಹೇಳ್ತಾ ಇದ್ರು. ಈಗ ಕಾಂಗ್ರೆಸ್ನಲ್ಲೂ ನಮ್ಮ ಮಧು ಬಂಗಾರಪ್ಪನವರು, ಕೆಲವು ರಾಜಕಾರಣಿಗಳು ಒಕ್ಕಲೆಬ್ಸಲ್ಲ, ನಾವು ಒಕ್ಕಲೆಬ್ಸಲ್ಲ, ಯಾರನ್ನೋ ಒಕ್ಕಲೆಬ್ಸಲ್ಲ. ನೀವು ಒಕ್ಕಲೆಬ್ಸಕ್ಕೆ ನಿಮ್ಮಂತ 100 ಜನ ಮಂತ್ರಿಗಳು ಅಧಿಕಾರಸ್ಥರು ಬಂದ್ರು ರೈತರನ್ನ, ಮಲೆನಾಡ ರೈತರನ್ನ ಒಕ್ಕಲೆಬ್ಸಕ್ಕೆ ಸಾಧ್ಯ ಇಲ್ಲ. ನೀವು ಮಾಡ್ತಾ ಇರೋದು ಕಾನೂನು ಬಾಹಿರ ಒಕ್ಕಲೆಬ್ಸೋಕೆ. ಈಗ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ, 3 ಎಕರೆ ಒಳಗಿರೋರಿಗೆ ಯಾರನ್ನೂ ಸಹ ಒಕ್ಕಲೆಬ್ಸಬಾರ್ದು ಅರಣ್ಯ ಜಮೀನನ್ನ. 2015 ನಂತರದ ಒತ್ತುವರಿ ಬಗ್ಗೆ ಕ್ರಮ ತಗೋಬೇಕು, 2015 ಹಿಂದಿನ ಒತ್ತುವರಿ ಬಗ್ಗೆ ಕ್ರಮ ತಗೊಳ್ಬಾರ್ದು. 1978 ಹಿಂದಿನ ಅರಣ್ಯ ಭೂಮಿ ಸಾಗುವಳಿದಾರರಿದ್ರೆ ಅವರಿಗೆ ಮುಟ್ಬಾರ್ದು. ಅರಣ್ಯ ಹಕ್ಕು ಕಾಯ್ದೆಗೆ ಅರ್ಜಿ ಯಾರು ಹಾಕಿರ್ತಾರೆ ಅವ್ರ ಅರ್ಜಿ ವಜಾ ಆಗೋ ತನಕ ಯಾರು ಸಹ ಅಲ್ಲಿ ಕಾಲಿಡಂಗಿಲ್ಲ ಅಂತ ಇವತ್ತು ದೇಶದ ಅರಣ್ಯ ಕಾಯ್ದೆ, ಅರಣ್ಯ ಹಕ್ಕು ಕಾಯ್ದೆ ಇವತ್ತು ಹೇಳಿದೆ. ಇದನ್ನ ಸರಿಯಾಗಿ ಪಾಲನೆ ಮಾಡ್ಬೇಕು. ಮೊನ್ನೆ ಎಡಮನೆದು ಹೇಳಿಕೆ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪನವ್ರು, ತಾವು ತೆರವು ಮಾಡಲ್ಲ ಅಂತ. ಅಲ್ಲಿರೋರು ನೋಡಿದ್ರೆ ನೀವು ಮಾಧ್ಯಮದವ್ರು ನೋಡ್ಬೋದು, ಒಂಥರ ಗುಂಡಿ ಪ್ರದೇಶದಲ್ಲಿ ಆ ಜನ ಇದ್ದಾರೆ. ಒಂದು 17 ಕುಟುಂಬ ಇದೆ. ಎಲ್ಲರೂ 78 ಹಿಂದೆ ಅವರು ವಾಸ ಆಗಿರೋರು. 56ನೇ ಇಸ್ವಿಲಿ ಅಲ್ಲಿ ಕಾಗೋಡು ತಿಮ್ಮಪ್ಪನವರು ಅಲ್ಲಿ ಜನಕ್ಕೆ ನೀರು, ರಸ್ತೆ, ಲೈಟು ಇವನ್ನೆಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಅಂತ ಪ್ರದೇಶದಲ್ಲಿ ನಿಯಮ ಬಾಹಿರವಾಗಿ ಇಲ್ಲೊಬ್ಬ ವೈಲ್ಡ್ ಲೈಫ್ DFO ಇದ್ದಾರೆ. ಇವರೆಲ್ಲ ಅಯೋಗ್ಯರು, ಕಾನೂನೇ ಗೊತ್ತಿಲ್ಲ ಇವರಿಗೆ, ಕಾನೂನೇ ಗೊತ್ತಿಲ್ಲ. ಇವತ್ತು ಈ ಅರಣ್ಯ ಇಲಾಖೆ ಅರಣ್ಯನ ಬೆಳೆಸಕ್ಕಿರೋದಲ್ಲ, ಅರಣ್ಯನ ಕಡಿಯಕ್ಕೆ ಇರೋದು ಅವ್ರ ಕಾರ್ಯಕ್ರಮ. ಅವರು ಇಲ್ಲಿ ಪುರದಾಳ ಹತ್ರ ಆಲ್ದೇವರ ಹೊಸೂರು ಅಂತ ಅಲ್ಲಿ ತೋಟ ಕರೆದ್ರು, ಅಲ್ಲಿ ಕಾನೂರು ಕೋಟೆಯಲ್ಲಿ ರೈತರ ಮಕ್ಕಳಿಗೆ ಬೇಡಿ ಹಾಕಿದ್ರು. ಇನ್ನೊಬ್ಬ ಮಂಜಾತ್ ಸಂಪೋಡಿ ಅಂತ ಮೀನ್ ಹಿಡಿಯಕ್ಕೆ ಹೋದವನಿಗೆ ಹೊಡೆದ್ರು. ಈಗ ಮತ್ತೆ ಎಡಮನೆಯಲ್ಲಿ ಕಾನೂನು ಬಾಹಿರವಾಗಿ ಇವರು ರೈತರಿಗೆ ಬೆದರಿಕೆ ಮಾಡಿ, ಅವರು ನೋಡ್ಬಿಟ್ರೆ ನೀವು ಒಂಥರ ಆದಿವಾಸಿಗಳಿದ್ದಂಗೆ ಇದ್ದಾರೆ. ಅವ್ರಿಗೆ ಹೊರಗಡೆ ಜ್ಞಾನನೇ ಇಲ್ಲ. ನನ್ನ ಹತ್ರ ಒಂದು 8 ತಿಂಗಳಿಂದ ನಾನು ಕರೆಸಿದ್ದೆ ಅವ್ರನ್ನೆಲ್ಲರೂ. ನಾವು ವಕೀಲರು ಬೇಡ, ನಾನೇ ಡ್ರಾಫ್ಟ್ ಮಾಡಿಕೊಟ್ಟು ಒಂದು ಅಪೀಲು CCFಗೆ ಹಾಕೋಣ, ACF ನಿಮ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ತಪ್ಸ್ಕೊಂಡು ಓಡೋಗಿ ಊರಿಗೆ ನಮಗೆ ಫಾರೆಸ್ಟ್ನವ್ರ ವಿರುದ್ಧ ನಾವು ಅಪೀಲ್ ಹಾಕಕ್ಕೆ ನಾವು ಇಷ್ಟಪಡಲ್ಲ, ಅವ್ರ ವಿರುದ್ಧ ನಾವು ಹೋಗಲ್ಲ, ನಮ್ಮ ಮನೆ ತೋಟ ಜಮೀನು ಹೋದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. ಈಗ 17 ಜನರಲ್ಲಿ 5 ಜನ ಅಲ್ಲಿ ಉಳಿದಿದ್ದಾರೆ ಮನೆ ಕಟ್ಕೊಂಡು, ಉಳಿದವರು ಬೇರೆ ರೀತಿ ಇದ್ದಾರೆ. ಅದಕ್ಕೋಸ್ಕರ
ಇವತ್ತೇನಾದ್ರು ನುಡಿದಂತೆ ನಡೆದಿದ್ದೀವಿ ಅಂತ ಹೋಗಿದೆ, ಮಾನ ಮರ್ಯಾದೆನೇ ಹೋಗಿದೆ. ವಿಧಾನಸೌಧದೊಳಗೆ ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ಅಂತ ಕಚ್ಚಾಡೋದು ಬಿಟ್ರೆ ಇವತ್ತು ಜನರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಇವರು ವಿಫಲರಾಗಿದ್ದಾರೆ. ಈಗಲೂ ಸಹ ಮಧು ಬಂಗಾರಪ್ಪನವ್ರು ಪತ್ರ ಬರೆದಿದ್ದಾರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ 1 ವರ್ಷದಿಂದ ಮುಖ್ಯಮಂತ್ರಿಗಳ ಸಭೆ ಕರೆದು ಚರ್ಚೆ ಮಾಡ್ಬೇಕು ಸಮಸ್ಯೆಗಳನ್ನ ಅಂತ. 5-6 ಮೀಟಿಂಗ್ ಮಾಡಿದ್ರು, ಯಾವುದು ಉಪಯೋಗ ಇಲ್ಲ. ಒಬ್ಬ ಜಿಲ್ಲಾ ಮಂತ್ರಿ, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಒಂದು ಮುಖ್ಯಮಂತ್ರಿ ಒಂದು ಅರ್ಧ ಗಂಟೆ ಮೀಟಿಂಗ್ ಅನ್ನ ಮಲೆನಾಡಿನ ರೈತರ ಸಮಸ್ಯೆ ಬಗ್ಗೆ ಕರೆಯೋದಕ್ಕೆ ಇವರು ಪ್ರಯತ್ನ ಮಾಡಿ ತೀರ್ಮಾನ ಮಾಡಿಸಕ್ಕಾಗದೇ ಇರೋರು, ಇವರು ಯಾತಕ್ಕೋ ಬರ್ದೇ ಇರೋರು ನಾಲಾಯಕನ ಮಾತನ್ನ ನಾನು ಈಗ ಹೇಳ್ತೇನೆ. ಈಗಲೂ ಸಹ ನುಡಿದಂತೆ ನಡೆದಿದ್ದೀವಿ ಅನ್ನೋ ಏನಾದ್ರು ನಿಮ್ಗೆ ಸ್ವಲ್ಪನಾರು ಭರವಸೆ ಇದ್ರೆ ಮುಖ್ಯಮಂತ್ರಿ ಮಲೆನಾಡು ಜಿಲ್ಲೆಗಳ ರೈತರ ಸಭೆಯನ್ನ ಕರಿಬೇಕು. ಮಲೆನಾಡು ಜಿಲ್ಲೆಗಳ ಸಮಸ್ಯೆ ಏನ್ ನಾವು ಪಟ್ಟಿ ಮಾಡಿಕೊಟ್ಟಿದ್ದೀವಿ, ಸರ್ಕಾರದಲ್ಲಿ ಇಲ್ಲದೆ ಇರೋ ದಾಖಲೆಗಳು ನಮ್ಮ ಹತ್ರ ಇದಾವೆ. ನಾವು ಅದನ್ನ ಯಾವುದೇ ಕಾನೂನು ಬಗ್ಗೆ ಇವತ್ತು ಸರ್ಕಾರದ ಈ ಒಂದು ಸಭೆ ನಡೆದು ನಮ್ಮನ್ನು ಕರೆದ್ರೆ ಅದಕ್ಕೆ ಬೇಕಾದಂತ ಮಾಹಿತಿಗಳು ಎಲ್ಲ ಆಧಾರಗಳು ನಮ್ಮ ಹತ್ರ ಇದೆ. ಕೂಡಲೇ ಬಗೆಹರಿಸೋದಕ್ಕೆ ಕ್ರಮ ಕೈಗೊಳ್ಬೇಕು. ಇಲ್ಲದಿದ್ರೆ ನಾವು ತೀವ್ರವಾಗಿ ಬೆಳಗಾಂನವರಂಗೆ ಡೆಲ್ಲಿಯವರಂಗೆ ಮಲೆನಾಡಿನ ರೈತರು ಸಹ ಎಲ್ಲ ಜಿಲ್ಲೆಗಳಲ್ಲಿ ಮಲೆನಾಡು ಜಿಲ್ಲೆಗಳಲ್ಲಿ ಹೋರಾಟ ಪ್ರಾರಂಭ ಮಾಡಿ